ನೀತಿ ಶತಕದ 22ನೆಯ ಶ್ಲೋಕ. ಎಂಥವರು ಈ ಸಮಾಜದಲ್ಲಿ ಒಳ್ಳೆ ರೀತಿಯಾಗಿ ಬದುಕ್ತಾರೆ, ಎಂಥೆಂಥ ಗುಣಗಳಿದ್ದವರು ಯಶಸ್ವಿಯಾಗಿ ತಮ್ಮ ಬದುಕನ್ನು ನಿರ್ವಹಿಸಿಕೊಂಡು ಹೋಗ್ತಾರೆ ಎಂಬುದಕ್ಕೆ ಈ ಶ್ಲೋಕ. ದಾಕ್ಷಿಣ್ಯಂ ಸ್ವಜನೆ ದಯಾ ಪರಿಜನೆ ಶಾಟ್ಯಂ ಸದಾ ದುರ್ಜನೆ ಪ್ರೀತಿ ಸಾಧುಜನೆ ನಯೋ ನೃಪಜನೆ ವಿದ್ವಜ್ಜನೆ ಚಾರ್ಜವಂ ಶೌರ್ಯಂ ಶತ್ರುಜನೆ ಕ್ಷಮಾ ಗುರುಜನೆ ಕಾಂತಾಜನೆ ಧೃಷ್ಟತಾ ಯೇ ಚೈವಂ ಪುರುಷಾಃ ಕಲಾಸು ಕುಶಲಾಃ ತೇಷ್ವೇವ ಲೋಕಸ್ಥಿತಿಃ. ದಾಕ್ಷಿಣ್ಯಂ ಸ್ವಜನೆ ಪರಿಜನೆ ದಯಾ ದುರ್ಜನೆ ಸದಾ ಶಾಠ್ಯಂ ಸಾಧುಜನೆ ಪ್ರೀತಿಃ ನೃಪಜನೆ ನಯಃ ವಿದ್ವಜ್ಜನೆ ಚ ಆರ್ಜವಂ ಶತ್ರುಜನೆ ಶೌರ್ಯಂ ಗುರುಜನೆ ಕ್ಷಮಾ ಕಾಂತಾಜನೆ ಧೃಷ್ಟತಾ ಯೇ ಚ ಯೇ ಪುರುಷಾಃ ಏವಂ ಕಲಾಸು ಕುಶಲಾಃ ತೇಷು ಏವ ಲೋಕಸ್ಥಿತಿಃ. ತಮ್ಮ ಜನರಲ್ಲಿ, ಸ್ವಜನೆ ತಮ್ಮ ಬಂಧು ಬಾಂಧವರಲ್ಲಿ ದಾಕ್ಷಿಣ್ಯಂ ಉದಾರದ ಭಾವವನ್ನು ಇಟ್ಟುಕೊಳ್ಬೇಕಂತೆ. ಔದಾರ್ಯ, ತಮ್ಮವರಲ್ಲಿ ಸ್ವಲ್ಪ ಮಟ್ಟಿಗೆ ಉದಾರತೆಯನ್ನು ತೋರಿಸ್ಬೇಕು. ಪರಿಜನೆ ಸೇವಕ ಜನರಲ್ಲಿ ದಯೆಯನ್ನು ತೋರಿಸ್ಬೇಕು, ದಯಾ. ದುರ್ಜನೆ ಸದಾ ಶಾಠ್ಯಂ, ದುರ್ಜನರಲ್ಲಿ ಸರಳತೆ ನಡೆಯುವುದಿಲ್ಲ, ಅವರನ್ನು ಎದುರಿಸಬೇಕಾದ್ರೆ ಸ್ವಲ್ಪ ಕಾಠಿಣ್ಯವೂ ಬೇಕಾಗ್ತದೆ. ದುರ್ಜನರಲ್ಲಿ ಕಾಠಿಣ್ಯ. ಸಜ್ಜನರಲ್ಲಿ ಸಾಧುಜನೆ ಪ್ರೀತಿ, ಸಜ್ಜನರಲ್ಲಿ ಪ್ರೀತಿಯನ್ನು ಇಟ್ಕೋಬೇಕು. ನೃಪಜನೆ ರಾಜರುಗಳಲ್ಲಿ ನೀತಿಯನ್ನು ಇಟ್ಕೋಬೇಕಾಗತ್ತೆ. ಚ ಮತ್ತು ವಿದ್ವಜ್ಜನೆ ಆರ್ಜವಂ, ವಿದ್ವಾಂಸರಲ್ಲಿ ಮೃದುತ್ವ ಭಾವವನ್ನು, ಮೃದುತ್ವ ಗುಣವನ್ನು ಇಟ್ಕೊಳ್ಬೇಕು. ಶತ್ರುಜನೆ ಶೌರ್ಯಂ, ವೈರಿಗಳ ವಿಚಾರದಲ್ಲಿ ಪರಾಕ್ರಮ ಇರಬೇಕು. ಗುರುಜನೆ ಕ್ಷಮ, ಗುರು ಹಿರಿಯರಲ್ಲಿ ಕ್ಷಮಾಗುಣವನ್ನು ಇಟ್ಕೊಂಡಿರಬೇಕು. ಕಾಂತಾಜನೆ ಧೃಷ್ಟತಾ, ಪತ್ನಿಯರಲ್ಲಿ ಧೃಷ್ಟತಾ ಅಂದರೆ ಧೈರ್ಯ, ಬುದ್ಧಿವಂತಿಕೆಯನ್ನು ಇಟ್ಕೋಬೇಕು. ಏವಂ ಯೇ ಚ ಪುರುಷಾಃ, ಈ ರೀತಿಯಾಗಿ ಯಾವ ಪುರುಷರು ಏವಂ ಕಲಾಸು ಕುಶಲಾಃ, ಈ ರೀತಿಯ ಕಲೆಗಳಲ್ಲಿ ನಿಪುಣರಾಗಿರ್ತಾರೋ, ಲೋಕಸ್ಥಿತಿ ಸಂಸಾರ ಜಗತ್ತು ಅವರಲ್ಲಿಯೇ ಅವಲಂಬಿತವಾಗಿರುತ್ತೆ, ಅಂಥವರಿಗಾಗಿ ಇರುತ್ತೆ. ಜಗತ್ತನ್ನು ಅವರು ಚೆನ್ನಾಗಿ ನಿರ್ವಹಣೆ ಮಾಡ್ಕೊಂಡು ಹೋಗ್ಬೋದು. ಇಂಥ ಗುಣಗಳನ್ನೆಲ್ಲ ಒಬ್ಬ ವ್ಯಕ್ತಿ ಇಟ್ಕೊಂಡಿರಬೇಕಾಗತ್ತೆ ಅಂತ ಭರ್ತೃಹರಿ ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾನೆ. ನೀತಿ ಶತಕದ 23ನೆಯ ಶ್ಲೋಕ. ಸಜ್ಜನರ ಸಹವಾಸ ಏನೆಲ್ಲ ನಮಗೆ ಲಾಭದಾಯಕ ಎಂಬುದಾಗಿ ಇಲ್ಲಿ ಕವಿ ತಿಳಿಸ್ತಾ ಇದ್ದಾನೆ. ಜಾಡ್ಯಂ ಧಿಯೋ ಹರತಿ ಸಿಂಚತಿ ವಾಚಿ ಸತ್ಯಂ ಮನೋನ್ನತಿಂ ದಿಶತಿ ಪಾಪಮಪಾಕರೋತಿ ಚೇತ ಪ್ರಸಾದಯತಿ ದಿಕ್ಷು ತನೋತಿ ಕೀರ್ತಿಂ ಸತ್ಸಂಗತಿ ಕಥಯ ಕಿಂ ನ ಕರೋತಿ ಪುಂಸಾಂ. ಸತ್ಸಂಗತಿ ಸಜ್ಜನರ ಸಹವಾಸ, ಪುಂಸಾಂ ಪುರುಷರಿಗೆ, ಕಿಂ ನ ಕರೋತಿ ಕಥಯ ಏನೆಲ್ಲ ಮಾಡುವುದಿಲ್ಲ ಹೇಳು, ಅಂದರೆ ಏನೆಲ್ಲ ಲಾಭದಾಯಕವಾಗಿರುತ್ತೆ, ಏನೆಲ್ಲ ಮಾಡುತ್ತೆ. ಧಿಯ ಜಾಡ್ಯಂ ಹರತಿ, ಸಜ್ಜನರ ಸಹವಾಸ ಬುದ್ಧಿಯಲ್ಲಿರುವ ಆಲಸ್ಯವನ್ನು ದೂರ ಮಾಡುತ್ತದೆ. ವಾಚಿ ಸತ್ಯಂ ಸಿಂಚತಿ, ಸಜ್ಜನರ ಸಹವಾಸ ಮಾಡಿದರೆ ನಮ್ಮ ಮಾತುಗಳಲ್ಲಿ ಸತ್ಯ ಬರುತ್ತೆ. ಅವರ ಸಹವಾಸ ನಮ್ಮ ಮಾತುಗಳಲ್ಲಿ ಸತ್ಯವನ್ನು ಸಿಂಪಡಿಸುತ್ತದೆ. ಇನ್ನು ಮಾನೋನ್ನತಿಂ ದಿಶತಿ, ಸಜ್ಜನರ ಸಹವಾಸ ಮಾಡಿದರೆ ನಮಗೆ ಯಾವಾಗಲೂ ಕೂಡ ಗೌರವ ಪ್ರಾಪ್ತವಾಗ್ತದೆ. ಪಾಪಂ ಅಪಾಕರೋತಿ, ಸಜ್ಜನರ ಸಹವಾಸ ನಮ್ಮ ಪಾಪವನ್ನು ದೂರ ಮಾಡುತ್ತೆ, ಕೆಟ್ಟ ಕೆಲಸ ಮಾಡೋದನ್ನು ತಡೆಯುತ್ತೆ. ಚೇತಃ ಪ್ರಸಾದಯತಿ, ಮನಸ್ಸನ್ನು ಪ್ರಫುಲ್ಲಿತಗೊಳಿಸುತ್ತೆ.
ಆನಂದಪಡಿಸುತ್ತೆ. ದಿಕ್ಷು ಕೀರ್ತಿಂ ತನೋತಿ, ದಿಕ್ಕುಗಳಲ್ಲಿ ಕೀರ್ತಿಯನ್ನು ಪಸರಿಸುವಂತೆ ಮಾಡುತ್ತದೆ. ಎಲ್ಲ ದಿಕ್ಕುಗಳಲ್ಲೂ ಕೀರ್ತಿ ನಮಗೆ ಬರುತ್ತೆ. ಅಂದರೆ ಸಜ್ಜನರ ಸಹವಾಸ ಮಾಡುವುದರಿಂದ ಏನೆಲ್ಲ ಲಾಭ ಇದೆ. ಆದ್ದರಿಂದ ಸಜ್ಜನರ ಸಹವಾಸ ಮನುಷ್ಯರಿಗೆ ಏನು ಮಾಡುವುದಿಲ್ಲ ಹೇಳು ಎಂಬುದಾಗಿ ಎಲ್ಲವನ್ನೂ ತಂದುಕೊಡುತ್ತೆ. ಸಜ್ಜನರ ಸಹವಾಸ ಒಂದಿದ್ದರೆ ಸಾಕು, ನಾವು ಜೀವನದಲ್ಲಿ ಮೇಲೆ ಬರ್ತೇವೆ, ಏಳಿಗೆಯನ್ನು ಹೊಂದುತ್ತೇವೆ ಎಂಬುದಾಗಿ ಇದರ ಭಾವಾರ್ಥ. ಶ್ಲೋಕ 24. ಈ ಶ್ಲೋಕದಲ್ಲಿ ಪುಣ್ಯವಂತರು ಹೇಗಿರ್ತಾರೆ ಎಂಬುದನ್ನು, ಪುಣ್ಯವಂತರ ಲಕ್ಷಣವನ್ನು ಹೇಳ್ತಾ ಇದ್ದಾನೆ ಕವಿ. ಜಯಂತಿ ತೇ ಸುಕೃತಿನೋ ರಸಸಿದ್ಧಾ ಕವೀಶ್ವರಾಃ, ನಾಸ್ತಿ ಯೇಷಾಂ ಯಶಃ ಕಾಯೇ ಜರಾಮರಣಜಂ ಭಯಂ. ತೇ ಸುಕೃತಿನಃ ಜಯಂತಿ. ಸುಕೃತಿನಃ ಅಂದರೆ ಪುಣ್ಯವಂತರು ಅಂತ. ಸುಕೃತಿ ಪುಣ್ಯವಾನ್ ಧನ್ಯ, ಧನ್ಯರಾದವರು. ಯಾರು ಅವರು? ಸುಕೃತಿನಃ ಪುಣ್ಯವಂತರಾದವರು, ರಸಸಿದ್ಧಾ ಶೃಂಗಾರಾದಿ ರಸಗಳನ್ನು ಅನುಭವಿಸುವುದರಲ್ಲಿ ಅಥವಾ ಅದನ್ನು ಪ್ರಯೋಗ ಮಾಡುವುದರಲ್ಲಿ ಪ್ರಸಿದ್ಧರು, ಸಿದ್ಧರು. ಕವೀಶ್ವರಾಹ ಶ್ರೇಷ್ಠರಾದ ಕವಿಗಳು. ಕವಿಗಳಿಗೆ ಮಾತ್ರ ರಸಗ್ರಹಣ ಅನುಭವ, ರಸಗ್ರಹಣ ಶಕ್ತಿ ಇರ್ತದೆ. ಆ ರಸಗ್ರಹಣ ಶಕ್ತಿಯಿಂದಾಗಿಯೇ ಅವರು ಕಾವ್ಯವನ್ನು ರಚನೆ ಮಾಡ್ತಾರೆ. ಅಂತಹ ಸುಕೃತಿಗಳು, ಪುಣ್ಯವಂತರು ಈ ಲೋಕದಲ್ಲಿ ಸದಾ ಜಯಿಸುತ್ತಾರೆ, ಜಯಂತಿ. ಮತ್ತೆ ಹೇಳ್ತಾನೆ, ಯೇಷಾಂ ಯಶಃ ಕಾಯೇ ಜರಾಮರಣಜಂ ಭಯಂ ನಾಸ್ತಿ. ಯಾವ ಪುಣ್ಯವಂತರ ಯಶಸ್ಶರೀರದಲ್ಲಿ, ಯಶಸ್ಸನ್ನು ಹೊಂದಿದ ಶರೀರ ಯಶಕ್ಕಾಯ ಅಂತ. ಯಶಕ್ಕಾಯದಲ್ಲಿ ಅಂದರೆ ಕೀರ್ತಿಯನ್ನು ಹೊಂದಿದ ಶರೀರವುಳ್ಳವರು. ಅಂತಹ ಯಶಕ್ಕಾಯಕ್ಕೆ ಜರಾಮರಣಜಂ ಭಯಂ ನಾಸ್ತಿ. ಜರ ಅಂದರೆ ಮುಪ್ಪು, ಮರಣ ಅಂದರೆ ಸಾವು. ಮುಪ್ಪಿನ ಭಯ ಇಲ್ಲಂತೆ ಅಂಥವರಿಗೆ, ಸಾವಿನ ಭಯ ಇಲ್ಲಂತೆ. ಜರಾಮರಣಜಂ ಭಯಂ, ಮುಪ್ಪು ಮತ್ತು ಸಾವಿನ ಭಯ ಅಂಥವರಿಗೆ ಇರುವುದಿಲ್ಲ. ಅಂದರೆ ಯಶಕ್ಕಾಯದ ರೂಪದಲ್ಲಿ ಸದಾ ಅವರು ಲೋಕದಲ್ಲಿ ಇರ್ತಾರೆ. ಶರೀರ ಇರುವಷ್ಟು ಕಾಲ ಕಾವ್ಯಗಳ ಮೂಲಕ ಅವರು ಜನಮಾನಸದಲ್ಲಿ ನೆಲೆಯೂರಿರ್ತಾರೆ. ಆಮೇಲೂ ಕೂಡ ಅವರು ಮರಣ ಹೊಂದಿದ ನಂತರವೂ ಕೂಡ ಈ ಜಗತ್ತಿನಲ್ಲಿ ಅವರು ನಿರಂತರವಾಗಿ ಶಾಶ್ವತವಾಗಿ ಉಳಿತಾರೆ. ಆದ್ದರಿಂದ ಕೀರ್ತಿ ಅಜರಾಮರವಾಗಿರುತ್ತದೆ. ಈ ಶರೀರಕ್ಕೆ ಮುಪ್ಪು ಬರ್ತದೆ, ಸಾವು ಬರ್ತದೆ, ಆದರೆ ಕೀರ್ತಿಗೆ ಮುಪ್ಪಿಲ್ಲ, ಸಾವಿಲ್ಲ. ಆದ್ದರಿಂದಲೇ ಅನೇಕ ಮಹಾತ್ಮರನ್ನು ಇವತ್ತೂ ಕೂಡ ಅವರು ನಮ್ಮ ಎದುರಿಗೆ, ನಮ್ಮೊಂದಿಗೆ ಇಲ್ಲದಿದ್ದರೂ ಕೂಡ ಆ ಕಾವ್ಯದ ಮೂಲಕವೋ ಅಥವಾ ಸಾಮಾಜಿಕ ಸೇವೆಯ ಮೂಲಕವೋ ಅವರು ಮಾಡಿದ ಸೇವೆಯನ್ನು ನಾವು ಅನುಲಕ್ಷಿಸಿಕೊಂಡು ಅವರನ್ನು ನಿರಂತರವಾಗಿ ನಾವು ನೆನೆಯುತ್ತೇವೆ. ಅವರಿಗೆ ಸಾವಿಲ್ಲ, ಅವರಿಗೆ ಮುಪ್ಪಿಲ್ಲ.